ಇವರೇ ನೋಡಿ ನಮ್ಮ ಅಪ್ಪ ಅಮ್ಮ. ಮೀನಿಗೆ ನೀರಿಲ್ಲ ಅಂದ್ರೆ ಬದುಕಲ್ಲ, ನಾವು ಮೀನಿಲ್ಲ ಅಂದ್ರೆ ಬದುಕಲ್ಲ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೊರಟಿದ್ದು ಶಿರ್ಸಿಯ ಕಡೆಗೆ. ತುಂಬಾ ತಿಂಗಳುಗಳೇ ಕಳೆದಿತ್ತು. ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೋಗೋದಂದ್ರೆ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ. ನಾನು ಒಬ್ಳೆ ಹೋಗ್ತಾ ಇದ್ದೀನಿ. ಯಾಕೆ ಹೋಗ್ತಾ ಇದ್ದೀನಿ ಅನ್ನೋದನ್ನ ಮುಂದೆ ಹೇಳ್ತೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. 9:30ಗೆ ಬೆಂಗಳೂರಿಂದ ಬಸ್ ಹತ್ತಿ ಮಾರ್ನಿಂಗ್ 6:30ಗೆ ರೀಚ್ ಆದೆ. ಇದೇ ನೋಡಿ ನಮ್ಮೂರು ಶಿರ್ಸಿ. ಇಲ್ಲಿಂದ 13 ಕಿಲೋಮೀಟರ್ ಒಳಗಡೆ ಹಳ್ಳಿ ನಮ್ಮನೆ. ನನ್ನ ಅತ್ತಿಗೆ ಬಂದು ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಇದೇ ನಮ್ಮೂರು. ಕಾಡು ದಾರಿ, ಒಂಟಿ ಮನೆಗಳು, ಅಲೋನ್ ರೋಡ್ಸ್, ಚಳಿ ಚಳಿ ವೆದರ್ ಸೂಪರ್ ಆಗಿದೆ. ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ. ಇದೆಲ್ಲ ಎಂಜಾಯ್ ಮಾಡ್ತಾ ಮಾಡ್ತಾ ಮನೆ ಎಷ್ಟು ಬೇಗ ಬಂತು ಅಂತಾನೆ ಗೊತ್ತಾಗಿಲ್ಲ. ಸೊ ಇದು ನಮ್ಮ ಮನೆ, ಹಳೆ ಮನೆ. ನನ್ಗಾದಷ್ಟು ವರ್ಷ ಆಯ್ತು ಈ ಮನೆಗೆ. ಈ ಮನೇಲಿ ತುಂಬಾ ಮೆಮೊರೀಸ್ಗಳಿದಾವೆ. ಅಪ್ಪ ಅಮ್ಮನ ನೆನಪು, ಕನಸುಗಳಿದೆ. ಇವರೇ ನೋಡಿ ನಮ್ಮ ಅಪ್ಪ ಅಮ್ಮ. ಭಗವಂತ ಎಲ್ರಿಗೂ ಅಪ್ಪ ಅಮ್ಮನ ಜೊತೆ ಇರೋ ಅವಕಾಶ ಕೊಡಲ್ಲ, ಹಾಗೆ ನಮಗೂ ಕೂಡ. ಬೇಗನೆ ಅವ್ರನ್ನ ಕರ್ಸ್ಕೊಬಿಟ್ಟ ಅಂತ ಅನ್ಸುತ್ತೆ. ಇರ್ಲಿ, ಏನ್ ಮಾಡಕ್ಕಾಗುತ್ತೆ. ಅವ್ರ ನೆನಪುಗಳ ಜೊತೆಗೆ ಬದುಕೋಣ. ಮನೆ ಏನ್ ಹೀಗಿದೆ ಅಂತ ಅನ್ಕೋಬಿಡಿ. 90s ಅಲ್ಲಿ ಕಟ್ಟಿದ ಮಣ್ಣಿನ ಮನೆ. ಇದನ್ನ ಒಡೆಯೋಕ್ ಇಷ್ಟ ಇಲ್ಲದೆ ಅವನಿಗೆ ಬೇಕಾದಾಗೆ ನಮ್ಮ ಅಣ್ಣ ರೆನೋವೇಟ್ ಮಾಡಿಸ್ಕೊತಾ ಇದ್ದಾನೆ. ನಾನು ಊರಿಗೆ ಬಂದಿದ್ದ ರೀಸನ್ ಏನಂದ್ರೆ, ನಮ್ಮೂರಲ್ಲಿ ಇವತ್ತು ನಮ್ಮ ಸ್ಕೂಲಲ್ಲಿ ಡ್ರಾಮ ಮಾಡ್ತಾ ಇದ್ದಾರೆ. ಅದು ನಮ್ಮೂರ್ನವರೇ ಕಾಸ್ಟ್ ಮಾಡ್ತಾ ಇರೋದು. ತುಂಬಾ ಹೆಮ್ಮೆ ವಿಷಯ. ಸೊ ಊಟ ಮಾಡಿ ರೆಡಿಯಾಗಿ ನಾಟಕ ನೋಡಕ್ಕೆ ಅಂತ ಹೊರಟ್ವಿ. ನೀವು ಇದೆಲ್ಲ ಸಣ್ಣವ್ರು ಇರ್ಬೇಕಾದ್ರೆ ನೋಡಿದಿರಿ ಅನ್ಸುತ್ತೆ. ಇವಾಗ ನಮ್ಮ ಮಕ್ಕಳಿಗೆ ಇದೆಲ್ಲ ಗೊತ್ತೇ ಇಲ್ಲ. ನಮ್ಮೂರಲ್ಲಿ ಎವ್ರಿ ಇಯರ್ ನಡೆಯುತ್ತೆ ಈ ನಾಟಕ. ಯಾವುದೇ ಪ್ರಿಪರೇಷನ್, ಪ್ರಾಪರ್ ಟ್ರೈನಿಂಗ್ ಇಲ್ದೇನೆ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾ ಇರೋ ಪ್ರತಿಭೆಗಳು ಬಹುಶಃ ಹಳ್ಳಿ ಕಡೆನೆ ಸಿಗೋದು ಅನ್ಸುತ್ತೆ. ಸೊ ಡ್ರಾಮಾ ಸ್ಟಾರ್ಟ್ ಆಗೋ ಮುಂಚೆ ಮಕ್ಕಳು ಡಾನ್ಸು ಪ್ರೋಗ್ರಾಮ್ಸ್ ಎಲ್ಲ ಇತ್ತು. ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರು. ಹಾಗೆ ಡ್ರಾಮಾನು ಸ್ಟಾರ್ಟ್ ಆಯ್ತು. ತುಂಬಾ ಚೆನ್ನಾಗಿತ್ತು. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಎರಡು ಹೆಚ್ಚು ಹಿಂದೆ ಇಟ್ಟಿದೆ ಅಂದ್ರೆ ಈ ಕರ್ಣ ಬಂದಿದ್ದಾನಂದ ಅರ್ಥ. ಹೋಗರೈತೆ ನಾನು ವಿರುದ್ಧ ಮಾತಾಡೋಣ. ಸಮಾಧಿ ಕಟ್ಟೋದೈತಿ ಮಗನ. MLA ಆಗಿರೋಂತ ಭೀಮಣ್ಣ ಅವರು ಕೂಡ ಬಂದಿದ್ರು. ಅವ್ರನ್ನ ನೋಡ್ಕೊಂಡು 3 ಗಂಟೆ ಆಗಿತ್ತು. ತುಂಬಾ ಚಳಿ ಜಾಸ್ತಿ ಇರೋದ್ರಿಂದ ಅರ್ಧಕ್ಕೆ ಮನೆಗೆ ಬರ್ಬೇಕಾಯ್ತು. ನೆಕ್ಸ್ಟ್ ಡೇ ಸಂಡೇ ಆಗಿರೋದ್ರಿಂದ ತಿಂಡಿ ತಿನ್ಕೊಂಡು ನಮ್ಮ ಅಣ್ಣ ಪೇಟೆಗೆ ಹೋಗಿ ಮೀನ್ ತಗೊಬಂದ. ಮಲ್ನಾಡವ್ರು ನಾವು ಒಂಥರ ಹಾಗೆ, ಮೀನಿಗೆ ನೀರಿಲ್ಲ ಅಂದ್ರೆ ಬದುಕಲ್ಲ, ನಾವು ಮೀನಿಲ್ಲ ಅಂದ್ರೆ ಬದುಕಲ್ಲ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಸಾಂಬಾರ್ ಮಾಡಿ ಊಟ ಮಾಡ್ಕೊಂಡು 7 ಸಂಜೆನೆ ಆಗಿತ್ತು. ರೆಡಿಯಾಗಿ ಬೆಂಗಳೂರು ಕಡೆ ದಾರಿ ಹಿಡಿಬೇಕಾಗಿತ್ತಲ್ವಾ. ಹಾಗಾಗಿ ನಮ್ಮ ಅಣ್ಣ ಅದಕ್ಕೆ ನನ್ನ ಶಿರ್ಸಿಗೆ ಬಂದು ಬಸ್ ಹತ್ಸಿ ಅವರು ಅವ್ರ ಮನೆ ಕಡೆ ಹೋದ್ರು. ನಾನು ನಮ್ಮ ಮನೆ ಕಡೆ ಬಂದೆ. ಇದಾಗಿತ್ತು ನನ್ನ ಶಿರ್ಸಿಯ ಜರ್ನಿ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಮತ್ತೆ ಸಿಗೋಣ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.